ಪ್ರಸಕ್ತ ಸಾಲಿನ ಕನ್ನಡ ಮಾಧ್ಯಮ ವಿದ್ಯಾರ್ಥಿನಿಯರಿಗೆ ಕನ್ನಡ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಅವಧಿಯಲ್ಲಿ 4ನೆಯ ಪದ್ಯ ಕೌರವೇಂದ್ರನ ಕೊಂದೆ ನೀನು ಅನ್ನುವುದನ್ನು ಅವಲೋಕನ ಮಾಡೋಣ. ಆರಂಭದಲ್ಲಿ ಕವಿ ಪರಿಚಯ. ಕವಿ ಕುಮಾರವ್ಯಾಸ. ಕುಮಾರವ್ಯಾಸನ ಕಾಲ 1430. ಕವಿ ಕುಮಾರವ್ಯಾಸ ಗದುಗಿನ ಪ್ರಾಂತ್ಯದ ಕೋಳಿವಾಡದವನು. ಆ ಕೋಳಿವಾಡದ ನಾರನಪ್ಪ ಮುಂದೆ ಕುಮಾರವ್ಯಾಸ ಎಂದೇ ಪ್ರಸಿದ್ಧ ಅಕ್ಕನೆ. ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ 10 ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತಿಳ್ಕೊಂಡು ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ. ಆ ಕುಮಾರವ್ಯಾಸನ ಕಾವ್ಯವನ್ನು ಪಂಡಿತರು ಪಾಮರರು ಮೆಚ್ಚಿಕೊಂಡಿದ್ದಾರೆ. ಆ ಕುಮಾರವ್ಯಾಸನ ಕಾವ್ಯವನ್ನು ಕೃಷ್ಣ ಚರಿತಾಮೃತ ಎಂದೇ ಕರೆದಿದ್ದಾರೆ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂದು ಅವನ ಕಾವ್ಯ ಚಿರಪರಿಚಿತವಾಗಿದೆ. ಅದರ ಇನ್ನೊಂದು ಹೆಸರು ಕರ್ನಾಟ ಭಾರತ ಕಥಾಮಂಜರಿ. ಈ ಕುಮಾರವ್ಯಾಸ ಐರಾವತ ಎನ್ನುವ ಕೃತಿಯನ್ನು ರಚಿಸಿದ್ದಾನೆ. ಅದು ಅನುಪಲಬ್ಧ. ರೂಪಕ ಅಲಂಕಾರವನ್ನು ಬಹಳಷ್ಟು ಮೆಚ್ಚಿಕೊಂಡಂಥ ಕುಮಾರವ್ಯಾಸ ತನ್ನ ಕಾವ್ಯ ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ರೂಪಕ ಅಲಂಕಾರವನ್ನು ಬಳಸಿದ. ಅದಕ್ಕೆ ಆ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಗೌರವಿಸಿದರು ಕನ್ನಡಿಗರು. ವೀರನಾರಾಯಣನ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ. ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ. ಕುಮಾರವ್ಯಾಸ ರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಎಂಬ ಈ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆತ್ಮೀಯ ವಿದ್ಯಾರ್ಥಿನಿಯರೇ, ಈಗ ಈ ಪದ್ಯ ಭಾಗದ ಪೂರ್ವಕತೆಯನ್ನು ಅಲ್ಪದಲ್ಲಿ ನೋಡೋಣ. ಭಾರತೀಯ ಪರಂಪರೆಯಂತೆ, ಭಾರತೀಯ ಸಂಪ್ರದಾಯದಂತೆ ಆ ಧೃತರಾಷ್ಟ್ರನಿಗೆ ಮೂಲ ಪುರುಷರಿಂದ ಬಂದಂತಹ, ವಂಶಗತವಾಗಿ ಬಂದಂತಹ ಹಸ್ತಿನಪುರದ ರಾಜ್ಯವನ್ನು ಕೊಟ್ಬಿಡ್ತಾರೆ. ಆ ನಂತರ ಪಾಂಡುವಿನ ಪುತ್ರ ಧರ್ಮರಾಯನಿಗೆ ಇಂದ್ರಪ್ರಸ್ಥ ಅನ್ನುವಂತಹ ರಾಜ್ಯವನ್ನು ಕೊಡ್ತಾರೆ. ಆ ಇಂದ್ರಪ್ರಸ್ಥದಲ್ಲಿ ಅರಮನೆ ಇರುವುದಿಲ್ಲ. ಆ ಕಾರಣಕ್ಕೆ ಆ ಧರ್ಮರಾಯ ತನ್ನ ಪಾಲಿಗೆ ಬಂದ
ಇಂದ್ರಪ್ರಸ್ಥದಲ್ಲಿ ಭವ್ಯ ದಿವ್ಯವಾದಂತಹ ಅರಮನೆಯನ್ನು ದೇವಲೋಕದ ಶಿಲ್ಪಿ ವಿಶ್ವಕರ್ಮ ಮಯನಿಂದ ನಿರ್ಮಿತ ಮಾಡ್ತಾನೆ. ಮಯ ದೇವಲೋಕದ ವಿಶ್ವಕರ್ಮ. ಆ ಮಯ ಅದ್ಭುತವಾದಂತಹ ಅರಮನೆಯನ್ನು ಈ ಧರ್ಮರಾಯನಿಗೆ ಕಟ್ಟಿಕೊಡ್ತಾನೆ. ಆ ಅರಮನೆ ಪಾರದರ್ಶಕವಾಗಿತ್ತು, ಭವ್ಯ ದಿವ್ಯವಾಗಿತ್ತು. ಆ ಅಪೂರ್ವವಾದಂತಹ ಅರಮನೆಯ ಉದ್ಘಾಟನೆಗೆ ತಮ್ಮ ಬಂಧುಗಳಾದಂತಹ ಕೌರವರನ್ನು ಪಾಂಡುರಾಜ ಆಹ್ವಾನ ನೀಡ್ತಾನೆ, ಆಮಂತ್ರಣ ನೀಡ್ತಾನೆ. ಕೌರವ ದುರ್ಯೋಧನ ಈ ಅರಮನೆ ಹೆಂಗೆ ನಿರ್ಮಾಣ ಆಗ್ಯದ ಅಂತ ತಿಳ್ಕೊಂಡು ನೋಡಬೇಕು ಅಂತ ತಿಳ್ಕೊಂಡು ಬಂದಿರ್ತಾನೆ. ಆ ಭವ್ಯ ಅರಮನೆಗೆ ಪ್ರವೇಶ ಮಾಡುವಾಗ ಆ ದುರ್ಯೋಧನ ಕಲಿಬಿಲಿಗೊಳ್ತಾನೆ. ಅಲ್ಲಿ ಬಾಗಿಲು ಇರ್ತದ. ಆ ಬಾಗಿಲು ಏನೈತಿ ಅದು ಪಾರದರ್ಶಕ ಇರ್ತದ. ಅದು ಐತಿ ಅಂತ ತಿಳ್ಕೊಂಡು ಬಾಗಿಲ ಕದ ತೆರೆಯಲು ಹೊಕ್ಕನ, ಬಾಗಿಲೇ ಇರೋದಿಲ್ಲ, ಗಲಿಬಿಲಿಗೋಳಗತ್ತನ. ಮುಂದೆ ಗೋಡೆ ಐತಿ. ಆ ಗೋಡೆ ಐತಿ ಅಂತ ತಿಳ್ಕೊಂಡು ಆ ಕೌರವೇಂದ್ರ ಹೇಳ್ದನ, ಈ ಕಡೆ ಬರ್ತಾನ, ಆ ಕಡೆ ಗೋಡೆ ಇರೋದಿಲ್ಲ. ಬಾಗಿಲು ಇಲ್ಲದಲ್ಲಿ ಬಾಗಿಲು ತೆರೆಯಲು ಹೋಗ್ತಾನೆ, ಅವಮಾನಿತ ಆಗ್ತಾನ. ಬಾಗಿಲ ಇಲ್ಲ ಅಂತ ತಿಳ್ಕೊಂಡು ನೇರವಾಗಿ ಪ್ರವೇಶ ಮಾಡ್ತಾನೆ, ಬಾಗಿಲಿಕ್ಕೆ ಹೋಗಿ ಹಾಯ್ತಾನೆ. ಹೊಸ್ತಿಲು ಇಲ್ಲ ಅಂತ ತಿಳ್ಕೊಂಡು ಪರಬರ ಒಳಗೋಗ್ತಾನೆ. ಹೊಸ್ತಿಲಿಗೆ ಎಡವಿ ಕೌರವೇಂದ್ರ ಬೀಳ್ತಾನೆ. ದುರ್ಯೋಧನ ಮುಗುಚಿ ಬೀಳ್ತಾನ. ಮೇಲೆ ಒಂದು ಕಡೆ ದ್ರೌಪದಿ ನಿಂತು ದುರ್ಯೋಧನ ಬೀಳುವುದನ್ನು ನೋಡಿ ನಗತಾಳ. ಆಗ ಆ ದುರ್ಯೋಧನನಿಗೆ ತುಂಬ ಕೋಪ ಬರ್ತದ, ಸಿಟ್ಟು ಬರ್ತದ, ಅವಮಾನಿತನಾಗ್ತಾನ. ನನ್ನನ್ನು ಅವಮಾನ ಮಾಡಿದ ನಿನ್ನನ್ನು ನಾನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡುತ್ತೀನಿ ಅಂತ ತಿಳ್ಕೊಂಡು ಪ್ರತಿಜ್ಞೆ ಮಾಡ್ತಾನ ಮನಸ್ಸಿನೊಳಗ. ಮುಂದೆ ಆ ಸ್ವಯಂವರದಲ್ಲಿ ಅವಮಾನಿತ ಆಗ್ತಾಳೆ ದ್ರೌಪದಿ. ಹೀಗೆ ಅರಮನೆಯಲ್ಲಿ ಅವಮಾನಿತನಾದ ಕೌರವನು ಧರ್ಮರಾಯನನ್ನ ದ್ಯೂತಕ್ಕೆ, ಚದುರಂಗಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ. ಆ ಶಕುನಿಯ ಕುತಂತ್ರದಿಂದಾಗಿ ದ್ಯೂತದ ಪಣದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳ್ತಾರೆ. ಆಗ ದುರ್ಯೋಧನ, ನಿಮ್ಮ ಅಜ್ಞಾತವಾಸ ಪೂರ್ಣವಾಗಿ ಮುಗಿದಿಲ್ಲ ಅಂತೇಳ್ಕೊಂಡು ನೆಪ ಒಡ್ಡಿ ಅವರ ರಾಜ್ಯವನ್ನು ಅವರಿಗೆ ಕೊಡುವುದಕ್ಕೆ ವಿರೋಧ ಮಾಡ್ತಾನೆ. ಕೊಡಲು ಒಪ್ಪೋದಿಲ್ಲ, ಆ ರಾಜ್ಯವನ್ನು ಕೊಡೋದಿಲ್ಲ. ಅದಕ್ಕೆ ಪಾಂಡವ ಪಕ್ಷಪಾತಿಯಾದ ಆ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ನಡೆದರ ಅಪಾರ ಹಾನಿಯಾಗ್ತದ, ಚಲೋ ಅಲ್ಲ. ಮೊದಲು ಯುದ್ಧವನ್ನು ಮಾಡದೇ ಇರುವಂತೆ ನೋಡಿದರಾತು ಅಂತ ತಿಳ್ಕೊಂಡು ಒಪ್ಪಂದ ಮಾಡಿಸಬೇಕು, ಸಂಧಾನ ಮಾಡಬೇಕು ಅಂತ ತಿಳ್ಕೊಂಡು ಬರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಆ ಸಂಧಿ ಮಾಡಿಸುವುದರಲ್ಲಿ ವಿಫಲ ಆಗ್ತಾನೆ.
ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿ ಬರುತ್ತಾನೆ. ವಿದುರ ಪರಾಕ್ರಮಿ, ಅದ್ವಿತೀಯ. ಆ ವಿದುರನನ್ನು ಗೆಲ್ಲಬಲ್ಲ ಶಕ್ತಿ ಸಾಮರ್ಥ್ಯ ಪಾಂಡವರೈವರಿಗೆ ಇರೋದಿಲ್ಲ ಅಂತ ತಿಳ್ಕೊಂಡು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಿರ್ತದೆ. ಆ ಕಾರಣಕ್ಕೆ ವಿದುರ ಯುದ್ಧ ನಿರತನಾದರೆ ಪಾಂಡವರಿಗೆ ವಿಜಯ ಆಗೋದಿಲ್ಲ, ಅದು ಕಷ್ಟದ ಮಾತು ಅಂತ ತಿಳ್ಕೊಂಡು ಗೊತ್ತಿದ್ದ ಕೃಷ್ಣ ವಿದುರನಲ್ಲಿ ಹೋಗಿ ವಿದುರನನ್ನು ಯುದ್ಧ ವಿಮುಖ ಮಾಡುವಂತೆ ಅವ ಕುತಂತ್ರ ಮಾಡ್ತಾನೆ. ಯುದ್ಧ ವಿಮುಖ ಕಣೆ ವಿದುರ. ಆ ನಂತರದಲ್ಲಿ ವಿದುರನನ್ನು ಹಿಂಸರಿಸಿದಂತಹ ಕೃಷ್ಣ ಇನ್ನೊಬ್ಬ ಮಹಾಬಲಶಾಲಿ, ಪಿಲ್ವಿದ್ಯಾ ಪ್ರವೀಣ, ಪಾರಂಗತ, ಶೂರ, ಧೀರ, ಪರಾಕ್ರಮಿ ಕರ್ಣ ಆದನ. ಕರ್ಣನನ್ನು ಗೆಲ್ಲಕ್ಕೆ ಈ ಪಾಂಡವರಿಗೆ ಸಾಧ್ಯ ಇಲ್ಲ, ಸಾಧ್ಯ ಆದರೂ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಆ ಕರ್ಣನನ್ನು ನಾನು ಯುದ್ಧದಿಂದ ವಿಮುಖ ಮಾಡಬೇಕು ಅಂತ ಹೇಳ್ಕೊಂಡು ಕುತಂತ್ರ ಮಾಡ್ತಾನೆ. ಆ ಕುತಂತ್ರ ಮಾಡುವ ಸಂದರ್ಭವೇ ಇವತ್ತಿನ ಈ ಪದ್ಯದ ಭಾಗ. ಯುದ್ಧ ಅನಿವಾರ್ಯ ಅನ್ನುವಂಥ ಪ್ರಸಂಗ ಬಂದಾಗ ಯುದ್ಧದಲ್ಲಿ ಪಾಂಡವರಿಗೆ ವಿಜಯಮಾಲೆಯನ್ನು ತೊಡಸಬೇಕು ಅಂತ ತಿಳ್ಕೊಂಡು ಕೃಷ್ಣ ಈ ಪ್ರಯತ್ನವನ್ನು ಮಾಡ್ತಾನೆ. ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕು ಎಂದು ನಿರ್ಧರಿಸಿದ ಕೃಷ್ಣ ಅದಕ್ಕೆ ತನ್ನದೇ ಆದಂತಹ ರೀತಿಯೊಳಗ ವೇದಿಕೆಯನ್ನು ಸಿದ್ಧ ಮಾಡ್ತಾನೆ. ಈ ಸಂದರ್ಭವೇ ಈ ಪ್ರಸ್ತುತ ಭಾಗ. ಪದ್ಯದ ಆಶಯವ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ. ಅಕಸ್ಮಾತಾಗಿ ಅದು ಸಾಧ್ಯವಾಗದೆ ಮತ್ಸರ, ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ. ಮಕ್ಕಳೇ, ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಆ ಸಂಘರ್ಷ ಬೆಳೀತದೆ. ಅದರ ಪರಿಣಾಮ ಘೋರವಾದುದು ಅನ್ನುವುದರ ಅರಿವು ಇರ್ತದೆ. ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ನಾವು ಬಳಸುವುದು ಸಾಮಾನ್ಯ, ಸಹಜ. ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸುವುದರಿಂದ ನಾವು ಗೆಲ್ಲಬಹುದು, ಗೆಲುವು ಸಾಧ್ಯ ಆಗ್ತದೆ ಅನ್ನುವುದು ಒಂದು ರಾಜತಂತ್ರ. ಧರ್ಮ ಪಾಂಡವರ ಪರವಿದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರ ಕರ್ಣನ ಜನ್ಮ ರಹಸ್ಯವನ್ನ ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಉಪಾಯ ಮಾಡುವಂತಹ ಹೃದಯ ವಿದ್ರಾವಕ ಸನ್ನಿವೇಶವೇ ಕೌರವೇಂದ್ರನ ಒಂದೇ ನೀನು. ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ, ಧರ್ಮ ಪರವಾಗಿ ಪಾಂಡವರ ಪಕ್ಷಪಾತಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ, ಇನ್ನೊಂದು ಕಡೆ ಪ್ರಲೋಭನೆಗೆ ಒಳಗಾಗದ ಅಸಹಾಯಕನಾದ ಸ್ಥಿತಿ, ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಒಂದು ಕಡೆ,
ಒಂದು ಕಡೆ ಶ್ರೀಕೃಷ್ಣ ಪರಮಾತ್ಮನ ಧರ್ಮ ರಕ್ಷಣಾ ತಂತ್ರ, ಇನ್ನೊಂದು ಕಡೆ ಮಹಾಶೂರ ಧೀರ ಪರಾಕ್ರಮಿ ದಾನಶೂರ ಅವನ ಅಸಹಾಯಕತೆ, ಇನ್ನೊಂದು ಕಡೆ ಮಕ್ಕಳೇ ರಾಮಾಯಣ ಮಹಾಭಾರತ ಎರಡೂ ಏನದವ ಮಹಾಕಾವ್ಯಗಳು ಪೂಜನೀಯ. ಯಾಕ ಆ ಎರಡು ಮಹಾಕಾವ್ಯಗಳು ಪೂಜನೀಯ ಅಂತಂದ್ರೆ, ರಾಮಾಯಣ ನಮಗೆ ಬದುಕು ಬಂಗಾರ ಮಾಡಿಕೊಳ್ಳಬೇಕಾದರೆ ಎಂತೂ ನಾವು ಬದುಕಬೇಕು, ಏನು ಮಾಡಿದರೆ ನಮ್ಮ ಬದುಕು ಬಂಗಾರ ಆಗ್ತದ, ಬದುಕು ಬಂಗಾರ ಮಾಡಿಕೊಳ್ಳುವಂತಹ ದಾರಿ ಯಾವುದು, ನಮ್ಮ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೇರಿಸಿಕೊಳ್ಳುವ ವಿಧಾನ ಯಾವುದು ಅನ್ನುವುದನ್ನು ಮನವರಿಕೆ ಮಾಡಿಕೊಡ್ತದೆ. ಇನ್ನೊಂದು ಮಹಾಭಾರತ ಕಾವ್ಯ ಮಹಾಕಾವ್ಯ, ಏನು ಮಾಡಿದ್ರೆ ನಮ್ಮ ಬದುಕು ಬದ್ನಾಮ್ ಆಗ್ತದ, ಬರ್ಬಾದ್ ಆಗ್ತದ, ಏನನ್ನ ಮಾಡಿದರೆ ನಮ್ಮ ಬಂಗಾರದಂತಹ ಬದುಕು ಹಾಳಾಗಿ ಹೋಗ್ತದ ಅನ್ನುವುದನ್ನು ತಿಳಿಸ್ತದೆ. ನಾವು ಭಾರತೀಯರು ರಾಮಾಯಣ ಹೇಳಿದ ಏನನ್ನು ಮಾಡಬೇಕು ಅದನ್ನು ಮಾಡ್ಕೊಂತ, ಮಹಾಭಾರತ ಹೇಳಿದ ಏನನ್ನು ಮಾಡಬಾರದು ಅದನ್ನು ಮಾಡದೇ ಇದ್ದುಕೊಂಡು ಬದುಕನ್ನು ಬಂಗಾರ ಮಾಡಿಕೊಂಡಿವಿ. ನಾವು ಇವತ್ತಿನ ಈ ಘಟ್ಟದಲ್ಲಿ ವಿಶ್ವಗುರುವಾಗಿ ಪ್ರತಿಷ್ಠಾಪನೆಗೊಳ್ಳಲಿದ್ದೇವೆ ಅನ್ನೋದನ್ನು ನೆನಪಿಟ್ಕೋಬೇಕು. ಮಹಾಭಾರತವನ್ನು ವೇದವ್ಯಾಸರು ಸಂಸ್ಕೃತದಲ್ಲಿ ರಚನೆ ಮಾಡಿದರು, ಕನ್ನಡದಲ್ಲಿ ಪಂಪ, ರನ್ನ, ಕುಮಾರವ್ಯಾಸ ಮೊದಲಾದವರು ರಚನೆ ಮಾಡಿದರು. ಶ್ರವ್ಯ ಪರಂಪರೆಯಲ್ಲಿ ರಾಮಾಯಣ ಮಹಾಭಾರತಗಳು ಇವತ್ತೂ ಸಹಿತ ಉಳಿದು ಬಂದಿವೆ. ಉತ್ತಮ ಗುಣ ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ ಎಷ್ಟೇ ಶೂರ ಧೀರ ಸಾಹಸಿ ವೀರನಾಗಿದ್ದರೂ ಸಹಿತ ಸ್ವತಃ ಅವನಾಗಲಿ ಅವನ ಹಿರಿಯರಾಗಲಿ ಯಾವುದೇ ಉಪಯೋಗಕ್ಕೆ ಬಾರದ ವ್ಯಕ್ತಿಗಳು. ಉತ್ತಮ ಗುಣ ಸ್ವಭಾವಗಳು ಮುಖ್ಯ. ನಾವು ಎಷ್ಟೇ ವೀರರಾಗಿರಲಿ, ಶೂರರಾಗಿರಲಿ, ಪರಾಕ್ರಮಿಗಳಾಗಿರಲಿ, ಜಗದೇಕ ವೀರರಾಗಿರಲಿ, ನಮ್ಮಲ್ಲಿ ಉತ್ತಮ ಗುಣ ಸ್ವಭಾವಗಳು ಬೇಕು. ಉತ್ತಮ ಗುಣ ಸ್ವಭಾವಗಳಿಲ್ಲದ ವ್ಯಕ್ತಿ ವ್ಯರ್ಥ, ನಿಷ್ಪ್ರಯೋಜಕ. ಅವನಿಗೂ ಸುಖ ಇರೋದಿಲ್ಲ, ಅವನ ವಂಶಜರಿಗೂ ಸುಖ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ತಾನೂ ಹಾಳ್ತಾನ, ಜೊತೆಗೆ ತನ್ನವರನ್ನು ಹಾಳು ಮಾಡ್ತಾನ. ದ್ವೇಷ ಅಸೂಯೆಗಳು ನಮ್ಮ ಮನಸ್ಸನ್ನು ನಾಶ ಮಾಡ್ತವೆ ಎಂಬುದಕ್ಕೆ ಮಹಾಭಾರತ ನಿದರ್ಶನ. ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ. ಆ ಪಾಂಚಾಲಿಗೆ ಶ್ರೀಕೃಷ್ಣ ಪರಮಾತ್ಮ ಸಂಧಿ ಮಾಡಬೇಕು ಅನ್ನುವ ಹಿರಿಯರ ಪ್ರಸ್ತಾಪ ಬಂದಾಗ, ಸಂಧಿಯಾದರೆ ನಮ್ಮನ್ನ ಅವಮಾನ ಮಾಡಿದಂತಹ ದುರ್ಯೋಧನನಿಗೆ ಶಿಕ್ಷೆಯಾಗುವುದಿಲ್ಲ, ಆ ಕಾರಣಕ್ಕೆ ನೀನು ಎಂದೂ ಸಂಧಾನ ಮಾಡಿಸುವ ಪ್ರಯತ್ನ ಮಾಡಬೇಡ, ಸಂಧಾನ ಮಾಡಿಸಬೇಡ ಅಂತಿಕೊಂಡು ಆ ದ್ರೌಪದಿ ಪಾಂಚಾಲಿ ಆ ಕೃಷ್ಣನ ಕಡೆ ಒಮ್ಮೆ ಮಾತು ತಗೊಂಡಿರ್ತಾಳೆ. ಸುಮ್ಮನೆ ಶ್ರೀಕೃಷ್ಣ ಪರಮಾತ್ಮ ಕಾಟಾಚಾರಕ್ಕೆ ಸಂಧಾನಕ್ಕೆ ಬಂದಿರ್ತಾನ ಹೊರತು ಸಂಧಾನ ಮಾಡಿಸಲೇಬೇಕು ಅಂತ ತಿಳ್ಕೊಂಡು ಅವನ ಉದ್ದೇಶ ಇರೋದಿಲ್ಲ. ಅವ ಮನಸ್ಸು ಮಾಡಿದರೆ
ಒಪ್ಪಂದ ಮಾಡಬಹುದಾಗಿತ್ತು. ಆದರೆ ಯಾಕೆ ಮಾಡಲಿಲ್ಲ ಅಂತಂದರೆ ಪಾಂಚಾಲಿ ದ್ರೌಪದಿಗೆ ಅವ ಮಾತು ಕೊಟ್ಟಿರ್ತಾನೆ. ಅದಕ್ಕವ ಇಲ್ಲಿ ಅಷ್ಟೊಂದು ಮನಸ್ಸು ಕೊಟ್ಟು ಸಂಧಾನ ಮಾಡಿಸಲು ಪ್ರಯತ್ನ ಮಾಡೋದಿಲ್ಲ. ಹಾಗೆ ಆ ಕೃಷ್ಣನ ಕುತಂತ್ರ ಒಂದು ಕಡೆ, ಇನ್ನೊಂದು ಕಡೆ ಸ್ವಾಮಿ ನಿಷ್ಠೆಗೆ ಹೆಸರುವಾಸಿಯಾದಂತಹ ದಾನಶೂರನಾದಂತಹ ಕರ್ಣ ಒಂದು ಕಡೆ, ಆ ಕೃಷ್ಣನ ಸಂಧಾನ ವಿಫಲ ಆಗ್ತದೆ. ಆ ಕೃಷ್ಣ ಮತ್ತೆ ಮತ್ತೆ ಕುತಂತ್ರವನ್ನೇ ಮಾಡ್ತಾನೆ. 18 ದಿನಗಳ ಧರ್ಮಯುದ್ಧ, ಆ ಕುರುಕ್ಷೇತ್ರ ಮಹಾಯುದ್ಧ, ಆ ಮಹಾಯುದ್ಧದ ಸನ್ನಿವೇಶದಲ್ಲೂ ಸಹಿತ ಪಾಂಡವ ಪಕ್ಷಪಾತಿಯಾದ ಕರ್ಣ ಪಾಂಡವರಿಗೆ ಜಯ ದೊರಕಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾನೇ ಇರ್ತಾನೆ. ಮೊದಲು ಕುಂತಿಯನ್ನು ಕಳಿಸಿ ಕರ್ಣನಿಗೆ ತೊಟ್ಟ ಬಾಣವನ್ನು ಮರಳಿ ತೊಡದಿರುವ ಆ ಪ್ರತಿಜ್ಞೆಯನ್ನು ಮಾಡಿಸಿಬಿಟ್ಟಿರ್ತಾನ ಕರ್ಣ. ಆ ಕೃಷ್ಣ ಈಗ ಆ ಕರ್ಣನನ್ನು ಮತ್ತಷ್ಟು ಬಲಹೀನನನ್ನಾಗಿ ಮಾಡುವ ಪ್ರಯತ್ನವನ್ನು ಈ ಕೃಷ್ಣ ಪರಮಾತ್ಮ ಮಾಡ್ತಿರ್ತಾನೆ. ಈಗೆಲ್ಲ ಕುರುಕ್ಷೇತ್ರ ಮಹಾಯುದ್ಧ ಮುಗಿಯುವ ಅಂಚಿನಲ್ಲಿದೆ. ಆ ಕರ್ಣ ಸೇನಾಧಿಪತಿಯಾಗಿ ಯುದ್ಧವನ್ನು ಮುನ್ನಡೆಸುವ ನಿಟ್ಟಿನೊಳಗ ಯುದ್ಧ ರಂಗದಲ್ಲಿ, ಕುರುಕ್ಷೇತ್ರ ರಣಾಂಗದಲ್ಲಿ ಒಂದು ಕಡೆ ನಿಂತಾನೆ. ಇನ್ನೊಂದು ಕಡೆ ಪಾಂಡವರ ಸೈನ್ಯ ನಿಂತದ. ಆ ಕೃಷ್ಣ ಪರಮಾತ್ಮ ಭಗವಂತ ಕಪಟ ನಾಟಕ ಸೂತ್ರಧಾರಿ ತಾನೇ ನಡ್ಕೊಂಡು ಕರ್ಣನ ರಥವಿರುವ ಸ್ಥಳಕ್ಕೆ ಬರ್ತಾನೆ. ಕರ್ಣನ ರಥವನ್ನು ತಾನೇ ಸ್ವತಃ ಕೃಷ್ಣ ಪರಮಾತ್ಮ ಏರ್ತಾನೆ. ಏರಿ ನಿಂತ ಆ ಕೃಷ್ಣ ಕರ್ಣನಿಗೆ ಈ ರೀತಿಯಾಗಿ ತನ್ನ ಜನ್ಮ ವೃತ್ತಾಂತವನ್ನು ಹೇಳ್ತಾನೆ. ಕರ್ಣ ಗಲಿಬಿಲಿಗೊಳಗಾಗ್ತಾನೆ. ಈ ಕಪಟ ನಾಟಕ ಸೂತ್ರಧಾರಿ ಪಾಂಡವ ಪಕ್ಷಪಾತಿ ಯಾಕೆ ತಾನೇ ಸ್ವತಃ ನನ್ನಲ್ಲಿಗೆ ಬಂದನ, ನಾ ಇರುವ ಕಡೆ ಯಾಕೆ ಬಂದ? ಏನು ಇದು ವಿಚಿತ್ರ? ಸೂತಪುತ್ರ ನಾನು, ನನ್ನ ಬಳಿಗೆ ಯಾಕೆ ಬಂದ ಅಂತ ತಿಳ್ಕೊಂಡು ಗಾಬರಿಗೊಳಗಾಗಿರ್ತಾನೆ. ಆ ಸಂದರ್ಭದಲ್ಲಿ ರಥವನ್ನೇರಿದ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಲ್ಲಿ ಕರ್ಣ ಕೃಷ್ಣದ ಆ ಚರ್ಚೆ ಇದೆ, ಸಂಭಾಷಣೆ ಇದೆ. ಈ ಷಟ್ಪದಿಯ ಪದ್ಯವನ್ನು ಗಮಕರೂಪದಂತೆ ನೋಡಬಹುದು. ಇನತನು ಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಆಗ ಗಲಿಬಿಲಿಗೊಳಗಾದ ಕರ್ಣ ಅಂತಾನೆ, ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ
ತನುಜನ ಕೂಡೆ ಮೈಥುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಇನ ತನುಜ, ಇನ ಅಂತಂದ್ರೆ ಸೂರ್ಯ, ತನುಜ ಅಂತಂದ್ರೆ ದೇಹದಿಂದ ಜನ್ಮ ತಾಳಿದವನು, ಸೂರ್ಯಪುತ್ರ ಕರ್ಣ. ಇನ ತನುಜ ಅಂತಂದ್ರೆ ಸೂರ್ಯದೇವನ ಮಗ, ಜಗದುಪಕಾರಿ ಸೂರ್ಯದೇವನ ಮಗ ಕರ್ಣ. ಇನ ತನುಜನ ಕೂಡೆ ಮೈಥುನತನದ ಸರಸವನ ಎಸಗಿ. ಮೈಥುನ ಅಂತಂದ್ರೆ ಹೆಂಡತಿಯ ತಮ್ಮ. ಆ ಹೆಂಡತಿ ತುಂಬ ಪ್ರಿಯರು, ಅವಳ ಸಹೋದರ ಮತ್ತಷ್ಟು ಆತ್ಮೀಯ, ಬಹಳಷ್ಟು ಆ ಮಾವ ಅಳಿಯನಲ್ಲಿ ಅನ್ಯೋನ್ಯತೆ ಇರ್ತದೆ, ಆತ್ಮೀಯತೆ ಇರ್ತದೆ. ಆ ಸೋದರ ಅಳಿಯನಂತೆ ಕೃಷ್ಣ ಪರಮಾತ್ಮ ಕರ್ಣನನ್ನು ಆತ್ಮೀಯವಾಗಿ ನೋಡ್ಕೊತಾನೆ, ಆತ್ಮೀಯತೆಯನ್ನು ತೋರಿಸ್ತಾನೆ. ಆ ಮೈಥುನನಂತೆ ಅವನನ್ನು ಉಪಚರಿಸುತ್ತಾನೆ, ಅವನನ್ನು ತುಂಬ ಪ್ರೀತಿ ವಾತ್ಸಲ್ಯದಿಂದ ನಡೆಸ್ಕೊತಾನೆ. ಆ ರಥದಲ್ಲಿ ಕರ್ಣನನ್ನ ಕೃಷ್ಣ ಪರಮಾತ್ಮ ರಥದ ಪೀಠದಲ್ಲಿ ಕೂಡಿಸ್ತಾನೆ. ಧನುಜ ಅಂತಂದ್ರೆ ರಾಕ್ಷಸ, ಧನುಜರಿಪು ಅಂತಂದ್ರೆ ರಾಕ್ಷಸರ ವೈರಿ. ರಾಕ್ಷಸರ ವೈರಿ ಕೃಷ್ಣ ಪರಮಾತ್ಮ. ಧನುಜರಿಪು ಪರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಆ ರಾಕ್ಷಸರ ಪರಮ ವೈರಿ ಕೃಷ್ಣ ಪರಮಾತ್ಮ ಸೂತ ಪುತ್ರನಾದಂತಹ ಕರ್ಣನನ್ನು ಆತ್ಮೀಯವಾಗಿ ಎಪ್ಪಿಕೊಂಡು ಅವನನ್ನು ಉಪಚರಿಸಿ ಅವನ ಪೀಠದಲ್ಲಿ ಗೌರವಯುತವಾಗಿ ಕೂಡಿಸ್ತಾನೆ. ಆಗ ಸೂತ ಪುತ್ರನೆಂದು ಅವಮಾನಿತನಾದಂಥ ಕರ್ಣನಿಗೆ ಮುಜುಗರ ಆಗ್ತದ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೇ ದೇವ ಮುರಾರಿಯಂಜುವೆನು ಎನಲು. ಭಗವಂತ ಶ್ರೀಕೃಷ್ಣ ಪರಮಾತ್ಮ, ನೀನು ಉನ್ನತ ಶ್ರೇಷ್ಠ, ನಾನು ಕೀಳು ಅಂತ್ಯಜ ಸೂತ ಪುತ್ರ. ನನಗೂ ನಿನಗೂ ಎಲ್ಲಿಯ ಬಾಂಧವ್ಯಪ್ಪ? ನಾನೆಲ್ಲಿ ನೀನೆಲ್ಲಿ? ನನ್ನನ್ನು ನೀನು ಇಷ್ಟೊಂದು ಆತ್ಮೀಯತೆಯಿಂದ ಕಾಣುವುದು ಅಂತಂದರೆ ಹೆಂಗೆ? ನಾನು ಎಲ್ಲರಿಂದಲೂ ಸೂತ ಪುತ್ರನೆಂದು ಅವಮಾನಿತನಾಗುವಂತಹ ನೀನು ದೇವರ ದೇವ, ಕಾರುಣಿಗ, ಕಪಟನಾಟಕ ಸೂತ್ರಧಾರಿ. ನೀನು ಭಗವಂತ, ನಿನ್ನ ಜೊತೆ ನಾನು ಇರೋದು ಅಂತಂದ್ರೆ ಹೆಂಗೆ? ಸುತ್ತಮುತ್ತಲೆಲ್ಲ ಸೈನ್ಯದ ಸೈನಿಕರು ತುಂಬಿಕೊಂಡಾರ, ವಿರಾದಿ ವೀರರದಾರ, ಗಣ್ಯಾತಿ ಗಣ್ಯರು ಅದಾರ, ನೋಡ್ಲಿಕ್ಕೆ ಹತ್ಯಾರ. ನೋಡಿದ್ರು ಇದು ಏನು ನನಗೆ ಸರಿ ಅನ್ನಿಸ್ತಾ ಇಲ್ಲ. ನಿಮ್ಮ ಆ ಜೊತೆ ಕೂಡುವಂಥ, ನಿಲ್ಲುವಂಥ, ನಿಮ್ಮ ಸೇವೆಯನ್ನು ಪಡೆಯುವಂಥ ಯೋಗ್ಯ ನಾನಲ್ಲಪ್ಪ. ನನಗೆ ಹೆದರಿಕೆಯಾಗಲಿಕ್ಕತ್ಯದ. ಮುರಾರಿ ಅಂಜುವೆ. ಮುರ ಪ್ಲಸ್ ಅರಿ, ಮುರ. ಅರಿ ಅಂತಂದರೆ ಶತ್ರು, ವೈರಿ. ಮುರ ಅನ್ನುವಂಥ ರಾಕ್ಷಸರ ವೈರಿ ಸಂಹಾರಕ ಕೃಷ್ಣ ಪರಮಾತ್ಮ. ಅದಕ್ಕೆ ಅವನನ್ನು ಮುರಾರಿ ಅಂತ ಕರೀತಾರೆ. ಆ ಮುರಾರಿ ಅಂಜುವೇನೆನಲು, ನನಗೆ ಭಯ ಆಗ್ತದಪ್ಪ, ಕಾಲು ನಡಲಿ
ಕರ್ತವ್ಯ ಬೇಡ ಅಂತ ತಿಳ್ಕೊಂಡ ಅಂದಾಗ ಆ ಕೃಷ್ಣ ಮತ್ತಷ್ಟು ಕರ್ಣನಿಗೆ ಸಮೀಪ ಬರ್ತಾನೆ. ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿಯಿಂತೆಂದ. ಕರ್ಣನನ್ನ ಕೂಡಿಸಿದ ಪೀಠದಲ್ಲೇ ಕೃಷ್ಣ ಪರಮಾತ್ಮ ಕೂಡುವುದಲ್ಲದೆ ಅವನ ತೊಡೆಗೆ ತನ್ನ ತೊಡೆಯನ್ನ ತಾಗಿಸಿ ಕೂಡ್ತಾನೆ ಕೃಷ್ಣ. ಮತ್ತಷ್ಟು ಆತ್ಮೀಯತೆಯನ್ನು ತೋರಿಸ್ತಾನೆ. ಶೌರಿ ಅಂತಂದರೆ ಕೃಷ್ಣ, ಶೌರಿ ಇಂತೆಂದ. ಆ ಕೃಷ್ಣ ಪರಮಾತ್ಮ ಕರ್ಣನಿಗೆ ಹೀಗೆ ಹೇಳಿದ, ಭೇದವಿಲ್ಲೆಲೆ ಕರ್ಣ, ಭೇದವಿಲ್ಲೆಲೆ ಕರ್ಣ, ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ. ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ. ನಿನ್ನಾನೆ ಮೇಧಿನಿಪತಿ ನೀನು, ನಿನ್ನಾನೆ ಮೇಧಿನಿಪತಿ ನೀನು, ಚಿತ್ತದೊಳಾದುದರ ಅರಿವಿಲ್ಲೆನುತ. ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವಾ. ಭೇದವಿಲ್ಲದೆ ಕರ್ಣ, ನಿಮ್ಮೊಳು ಯಾದವರು ಕೌರವರೊಳಗೆ. ಭೇದ ಅಂತಂದ್ರೆ ವ್ಯತ್ಯಾಸ. ವ್ಯತ್ಯಾಸ ಇಲ್ಲಪ್ಪ. ಪಾಂಡವರು ಕೌರವರು ಯಾದವರೊಳಗೆ, ಆ ಕೌರವರು ಯಾದವರೊಳಗೆ ಯಾವ ವ್ಯತ್ಯಾಸವೂ ಇಲ್ಲ. ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ. ಅನ್ವಯ ಅಂತಂದರೆ ವಂಶ. ಸಂವಾದಿಸುವಂತಂದ್ರೆ ಸೂಕ್ಷ್ಮವಾಗಿ ಅವಲೋಕನ ಮಾಡು. ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿದ್ದೀವಿ ಅಂತಂದ್ರೆ, ಕೀನಾಗಿ ನಾವು ಅಬ್ಸರ್ವ್ ಮಾಡಿದ್ದೀವಿ ಅಂತಂದ್ರೆ ಭೇದವಿಲ್ಲ. ವಂಶದಲ್ಲಿ ಯಾವುದು ಕೀಳಲ್ಲ, ಯಾವುದು ಮೇಲಲ್ಲ. ಪಾಂಡವರು ಮೇಲಲ್ಲ, ಕೌರವರು ಕೀಳಲ್ಲ. ಯಾದವರು ಶ್ರೇಷ್ಠರಲ್ಲ, ಯಾರು ಶ್ರೇಷ್ಠ ಕನಿಷ್ಠರು ಈ ಜಗದೊಳಗೆ ಇಲ್ಲಪ್ಪ ಅಂತಾನೆ. ಮೊದಲೆರಡಿಲ್ಲ. ಮೊದಲು 2 3 ಅಂತ ತಿಳ್ಕೊಂಡು ಯಾವ ವಂಶದೊಳಗೂ ಇಲ್ಲಪ್ಪ. ನಿನ್ನಾನೆ, ನಿನ್ನ ಪ್ಲಸ್ ಆನೆ, ನಿನ್ನಾನೆ ಮೇಧಿನಿಪತಿ ನೀನು. ಮೇಧಿನಿ ಅಂತಂದರೆ ಭೂಮಂಡಲ. ಮೇಧಿನಿಪತಿ ನೀನು. ಈ ಭೂಮಂಡಲದ ಒಡೆಯ ನೀನು, ಭೂಮಂಡಲದ ರಾಜ ನೀನು. ಇಡೀ ಭೂಮಂಡಲಕ್ಕ ನೀನೇ ರಾಜ. ಅದರ ಅರಿವು ನಿನಗೆ ಚಿತ್ತದೊಳಿಲ್ಲ. ನಾನೇ ರಾಜಪ್ಪ ಅಂತ ತಿಳ್ಕೊಂಡು ನಿನಗ ಅರಿವಿಲ್ಲಪ್ಪ, ನಿನಗೆ ಗೊತ್ತಿಲ್ಲ. ನೀನೇ ಭೂಮಂಡಲದ ಒಡೆಯಪ್ಪ ಅಂತ ತಿಳ್ಕೊಂಡು ಕೃಷ್ಣಗಾರುಡಿಗ ದಾನವಸೂದನ ಕೃಷ್ಣ ಪರಮಾತ್ಮ ಆ ರವಿಸುತನ ಕಿವಿಯಲ್ಲಿ ಭಯವನ್ನು ಬಿತ್ತುತ್ತಾನೆ. ಹೋರಾಟ ಮಾಡಿ ವಿಜಯಮಾಲೆಯನ್ನು ತನ್ನಾಶ್ರಯದಾತ ಕೌರವನಿಗೆ ತೊಡಸಬೇಕು ಅನ್ನುವಂತಹ ಭರದೊಳಗಿರುವ ಆ
ಕರ್ಣನನ್ನು ಈ ಕೃಷ್ಣ ಏನದನ ಜನ್ಮ ವೃತ್ತಾಂತವನ್ನು ಹೇಳಿ ಅವನನ್ನು ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನವನ್ನು ಮಾಡ್ತಾನೆ. ಮುಂದೆ ಹೇಳ್ತಾನೆ, ಕರ್ಣ ಹೆಂಗಪ್ಪ ನಾನು ಈ ಭೂಮಂಡಲದ ಒಡೆಯ ಅಂತಂದಾಗ ಜನ್ಮ ವೃತ್ತಾಂತವನ್ನು ಮನವರಿಕೆ ಮಾಡಿಕೊಡ್ತಾನೆ ಕೃಷ್ಣ ಕರ್ಣನಿಗೆ. ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು. ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು. ನಿನ್ನಯ ಬಳಿ ಯುಧಿಷ್ಠಿರ ದೇವ, ನಿನ್ನಯ ಬಳಿ ಯುಧಿಷ್ಠಿರ ದೇವ. ಮೂರನೆಯಲಾಥ ಕಲಿ ಭೀಮ, ಫಲುಗುಣನು ನಾಲ್ಕನೆಯಲ್, ಫಲುಗುಣನು ನಾಲ್ಕನೆಯಲ್. 5ನೆಯಲಿ ನಕುಲ ಸಹದೇವರಾದರು. 5ನೆಯಲಿ ನಕುಲ ಸಹದೇವರಾದರು. ಬಳಿಕ ಮಾದ್ರಿಯಲೊಂದು ಮಂತ್ರದೊಳು ಇಬ್ಬರುದಿಸಿದರು. ಪಾಂಡುರಾಜನಿಗೆ ಕುಂತಿ ಒಬ್ಬಳು ಮಡದಿಯಾದರೆ ಮಾದ್ರಿ ಇನ್ನೊಬ್ಬ ಮಡದಿ. ಆ ಮಾದ್ರಿಗೂ ಮಕ್ಕಳಾಗಲಿಲ್ಲ. ಆ ಕಾರಣಕ್ಕೋಸ್ಕರ ಅನುಕಂಪ ತೋರಿದ ಕುಂತಿ, ಮಮತಾಮಯಿ ಕುಂತಿ, ತನಗೆ ಮಕ್ಕಳಾಗವ ಆಗ್ಯವ, ಇನ್ನು ಅವಳು ಸವತಿ, ಅವಳಿಗೂ ಮಕ್ಕಳಾಗಲಿ ಅಂತ ತಿಳ್ಕೊಂಡು ದಯದೋರಿ ಒಂದು ಮಂತ್ರವನ್ನು ಕಲಿಸಿಕೊಡ್ತಾಳೆ. ಆ ಮಂತ್ರದಲ್ಲಿ ಆ ಮಾದ್ರಿ ಅಶ್ವಿನಿ ದೇವತೆಗಳನ್ನು ಮಂತ್ರ ಪಠಿಸಿ ಬರಮಾಡಿಕೊಂಡು ನಕುಲ ಸಹದೇವ ಅನ್ನುವಂತಹ ಅವಳಿ ಜವಳಿ ಮಕ್ಕಳನ್ನು ಪಡ್ಕೋತಾಳೆ ಅಂಥೇಳಿ ಹೇಳ್ತಾನೆ ಆ ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಹೀಗೆ ಜನ್ಮ ವೃತ್ತಾಂತವನ್ನು ಹೇಳ್ತಾನೆ. ಲಲನೆ, ಲಲನೆ ಅಂತಂದರೆ ಕಣ್ಣೆ, ಕಣ್ಣೆ ಅಂತಂದರೆ ಮದುವೆಗೆ ತಯಾರಾದಂಥ ವೈವಾಹಿಕ ವಯಸ್ಸಿನಲ್ಲಿರುವಂತಹ ಮದುವೆಗೆ ನಿಂತಹ ಹೆಣ್ಣು ಮಗಳು. ಮದುವೆಯ ವಯಸ್ಸಿನಲ್ಲಿರುವಂತಹ ಹೆಣ್ಣು ಮಗಳು ಲಲನೆ. ಕುಂತಿ ಭೋಜನ ಮಗಳು ಕುಂತಿ ಪಾಂಡುವಿಗೆ ಮಡದಿಯಾಗುವ ಮುನ್ನ ತಂದೆ ಆ ಅರಮನೆಯಲ್ಲಿರುವಾಗ ರಾಜಕುಮಾರಿಯಾದಂತಹ ಸಂದರ್ಭದಲ್ಲಿ ಆ ಕುಂತಿ ಭೋಜನ ಮನೆಗೆ ಮಹಾನ್ ತಪಸ್ವಿ ಮುನಿ ಮಹರ್ಷಿ ಒಬ್ಬರು ಬಂದಿರ್ತಾರೆ. ದುರ್ವಾಸ ಮುನಿಗಳು ಬಂದಿರ್ತಾರೆ. ಆ ದುರ್ವಾಸ ಮುನಿಗಳ ಆರೈಕೆಯನ್ನು ಅರಮನೆಯಲ್ಲಿ ಕುಂತಿಗೆ ಒಪ್ಪಿಸಿರ್ತಾರೆ. ಆ ದುರ್ವಾಸ ಮುನಿಗಳು ಅರಮನೆಯಲ್ಲಿ ವೈಭೋಗವನ್ನು ಮಾಡುವ ಸಂದರ್ಭದಲ್ಲಿ ಅವನ ಸೇವೆಯನ್ನು ಕುಂತಿ ಪ್ರಾಮಾಣಿಕವಾಗಿ ತುಂಬ ತುಂಬ ಮನಮುಟ್ಟುವಂತೆ ಮಾಡುತ್ತಾಳೆ. ಆ ಮುನಿ ದುರ್ವಾಸರು ಅವಳ ಆತಿಥ್ಯವನ್ನು ಸ್ವೀಕಾರ ಮಾಡಿ ಮರಳಿ ಹೋಗುವ ವೇಳೆಗೆ ತನ್ನನ್ನು ಸಂತೋಷಪಡಿಸಿದ ರಾಜಕುಮಾರಿ ಕುಂತಿಗೆ
ಏನರೇ ಕೊಡಬೇಕಲ್ಲ, ಅವಳನ್ನು ಸಂತೋಷಪಡಿಸ್ಬೇಕಲ್ಲ ಅಂತ ತಿಳ್ಕೊಂಡು ಆ ಮುನಿ ದುರ್ವಾಸರು ತಮ್ಮ ಮೂರನೆಯ ಕಣ್ಣು ಜ್ಞಾನ ಚಕ್ಷುವಿನಿಂದ ಅವಳ ಭವಿಷ್ಯವನ್ನು ನೋಡ್ತಾರೆ. ಮುಂದಿನ ಭವಿಷ್ಯದಲ್ಲಿ ಅವಳಿಗೆ ಮಕ್ಕಳು ಆಗೋದಿಲ್ಲ ಅಂತ ತಿಳ್ಕೊಂಡು ಅವರು ಊಹೆ ಮಾಡ್ತಾರೆ. ಅವಳಿಗೆ ಪುತ್ರ ವಿಹೀನತೆಯ ನೋವು ಆಗಬಾರ್ದು, ಬಂಜೆ ಎಂಬ ಪಟ್ಟ ಅವಳಿಗೆ ಆಗಬಾರ್ದು ಅಂತ ತಿಳ್ಕೊಂಡು ಆ ಮುನಿ 5 ಮಂತ್ರಗಳನ್ನು ಕೊಟ್ಟು ಬಿಡ್ತಾನೆ. ಆ ಮಂತ್ರಗಳಲ್ಲಿ ಈಗ ಕುಂತಿ ಮಾತ್ರಿಗೆ ಒಂದನ್ನು ಕೊಡ್ತಾಳೆ. ಆ ಕುಂತಿ ದುರ್ವಾಸ ಮುನಿಗಳು ಕೊಟ್ಟ ಮಂತ್ರದ ಫಲ ಸಿಗ್ತೈತೋ ಇಲ್ಲೋ ಅಂತ ತಿಳ್ಕೊಂಡು ಸ್ವಲ್ಪ ಟೆಸ್ಟ್ ಮಾಡಿದ್ರಾತು, ನೋಡಿದ್ರಾತು ಅಂತ ತಿಳ್ಕೊಂಡು ಆ ಪುತ್ರ ವಾತ್ಸಲ್ಯ ಇರುವಂಥ ಆ ಕುಂತಿ ಮಹರ್ಷಿಗಳು ತೆರಳಿದ ಮೇಲೆ ಅರಮನೆಯನ್ನು ಬಿಟ್ಟು ಅರಮನೆಯ ಹೊರಗಡೆ ಇರುವಂಥ ನದಿ ತೀರಕ್ಕೆ, ಗಂಗಾ ನದಿ ತೀರಕ್ಕೆ ಬರ್ತಾರೆ. ಆತುರದ ಕುಂತಿ ಋಷಿ ಮುನಿಯ ಮಾತಿನ ಮೇಲೆ ನಿಷ್ಠೆ ಇಲ್ಲದ ಕುಂತಿ, ಆತುರದ ಬುದ್ಧಿಯ ಕುಂತಿ, ಪುತ್ರ ವ್ಯಾಮೋಹಿ ನೋಡಿಬಿಡು ಅಂತೇಳಿಕೊಂಡು ಆ ಮಹರ್ಷಿ ದಯಪಾಲಿಸಿದ ಮೊದಲ ಮಂತ್ರವನ್ನು ಪಠನೆ ಮಾಡ್ತಾಳೆ. ಪಠನೆ ಮಾಡಿದ ಮೇಲೆ ಜಗದುಪಕಾರಿ ವಿಶ್ವಕ್ಕೆ ಬೆಳಕು ತೋರಿದ ಸೂರ್ಯದೇವನನ್ನು ಆಮಂತ್ರಣ ಮಾಡ್ತಾಳೆ. ಸೂರ್ಯದೇವ ಕ್ಷಣ ಮಾತ್ರದಲ್ಲಿ ನದಿ ತಟದಲ್ಲಿ ನಿಂತು ಪಠನೆ ಮಾಡಿ ತನ್ನನ್ನು ಆಮಂತ್ರಿಸಿದ ಆ ಕುಂತಿಗೆ ದರ್ಶನ ನೀಡ್ತಾನೆ. ಯಾಕೆ ನನ್ನನ್ನು ಬರಮಾಡಿಕೊಂಡಿ ಅಂತ ಕೇಳ್ತಾನ. ನಿನ್ನ ಮನದ ಭಯಕ್ಕೆ ಏನು ಅಂತ ಕೇಳ್ತಾನ. ನಿನ್ನಷ್ಟು ತೇಜಪುಂಜನಾದಂತಹ ಉಪಕಾರಿಯಾದಂತಹ ಜೀವಧಾತುವೆನಿಸಿಕೊಳ್ಳುವಂತಹ ದಾನಶೂರನಾದಂತಹ ಒಬ್ಬ ಮಗುವನ್ನು ನನಗೆ ಕೊಟ್ಟು ಬಿಡು ಅಂತೇಳಿ ಹೇಳ್ತಾರೆ. ಆ ಸೂರ್ಯದೇವ ಕ್ಷಣ ಮಾತ್ರದಲ್ಲಿ ದಯಾಳು ದಯಪಾಲಿಸಿ ಬಿಡ್ತಾನೆ. ಆ ಕುಂತಿಯ ಮಡಿಲಿನಲ್ಲಿ ಈಗ ಸೂರ್ಯ ತೇಜಪುಂಜವಾದಂತಹ ಗಂಡು ಮಗು ಹುಟ್ಟುವಾಗಲೇ ಅದಕ್ಕೆ ಎದೆ ಕವಚ, ಕರ್ಣಕುಂಡಲಗಳು, ಹಣೆಯಲ್ಲಿ ಸೂರ್ಯನ ಮೂರ್ತಿ ಚಿಹ್ನೆ, ತೇಜಪುಂಜವಾದಂತಹ ಮಗು. ಆ ಸೂರ್ಯ ಮರೆಯಾದ ಮರುಗಳಿಗೆ ಆನಂದ ಸಾಗರದಲ್ಲಿ ತೇಲಾಡುವ ಕುಂತಿ ತಲ್ಲನಕ್ಕೀಡಾಗ್ತಾಳೆ. ಯಾಕೆ ಅಂತಂದರೆ ಅವಳು ಇನ್ನೂ ಅವಿವಾಹಿತೆ. ಅವಿವಾಹಿತೆಗೆ ಮಕ್ಕಳಾಗುವುದು ಅಂತಂದರೆ ಏನು? ಮಕ್ಕಳಾಗುವುದು ಅಂತಂದರೆ ಏನು? ಅದು ಚಾರಿತ್ರ್ಯಹೀನಕ್ಕೆ ದಾರಿ ಮಾಡಿಕೊಡ್ತದೆ. ಇಲ್ಲಿ ಯಾರಾದರೂ ನನ್ನ ಮಡಿಲಿನೊಳಗೆ ಈ ಮಗುವನ್ನು ನೋಡಿದ್ರ ಗತಿ ಏನು ಅಂತ ತಿಳ್ಕೊಂಡು ಆತಂಕಕ್ಕೀಡಾದ, ತಲ್ಲನಕ್ಕೀಡಾದ, ಗಲಿಬಿಲಿಗೊಳಗಾದ ಕುಂತಿ ಕ್ಷಣ ಮಾತ್ರದಲ್ಲಿ ಹರಿಯುವ ನದಿಯಲ್ಲಿ ಒಂದು ಮೊರದಲ್ಲಿ ಮಗುವನ್ನು ಇಟ್ಟು ಹರಿಬಿಡ್ತಾಳೆ. ಆ ಕೂಸಿರುವಂತಹ ಆ ಮೊರ ಹರಿದು ಒಂದು ಅಲ್ಲೊಬ್ಬ ದಾಸ ಹಿಡಿತಾನೆ. ಮಕ್ಕಳಿಲ್ಲದಕ್ಕೆ ಅವ್ರು ಸಾಕ್ತಾರೆ. ಅದಕ್ಕೆ ಅವ ದಾಸಿ ಪುತ್ರ ಆಗ್ತಾನೆ, ಸೂತ ಪುತ್ರ ಆಗ್ತಾನೆ. ಹಾಗೆ
ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು. ಏನ ಕುಂತಿ ಸೂರ್ಯ ಪುಂಜವಂತಹ ಮಗುವನ್ನು ಪಡ್ಕೊಂಡಿದ್ರು, ಗಂಗಾ ನದಿ ತೀರದಲ್ಲಿ ಮೊರದೊಳಗೆ ಹಾಕಿ ಹರಿಬಿಟ್ಟಿದ್ರು, ಆ ಮಗು ನೀನು. ಆ ಮಗು ಕುಂತಿಯ ಮಗ ನೀನು, ಮೊದಲ ಮಗ ನೀನು. ನಿನ್ನಯ ಬಳಿ ಯುಧಿಷ್ಠಿರ ದೇವ, ನಿನ್ನನ್ನು ಪಡೆದ ಮೇಲೆ, ಮದುವೆ ಆದ ಮೇಲೆ ಆ ಕುಂತಿ ಧರ್ಮರಾಯನಿಗೆ ಜನ್ಮ ಕೊಟ್ಟಾಳ. ಅವ 2ನೆಯವ. 3ನೆಯ ಲಾತ ಕಲಿಭೀಮ ವಿರಾದಿ ವೀರ. ಆ ಅರ್ಜುನ 3ನೆಯ ಮಂತ್ರದಲ್ಲಿ ಹುಟ್ಟಿದವ. ಇಂದ್ರದೇವನ ಅನುಗ್ರಹದಿಂದ ಜನ್ಮ ಪಡೆದವ. 3ನೆಯವ ಆ ಭೀಮ. ಫಲುಗುಣನು 4ನೆಯಲ್ಲಿ, 5ನೆಯಲ್ಲಿ ನಕುಲ ಸಹದೇವರಾದರು. ಬಳಿಕ ಮಾದ್ರಿಯಲ್ಲೊಂದು ಮಂತ್ರಗಳು 2 ಉದಿಸಿದರು. ಆ ಮಾದ್ರಿಗೆ ಒಂದು ಮಂತ್ರವನ್ನು ಕಲಿಸಿ ಆ ಕುಂತಿ ಅವಳಿಗೂ ಮಕ್ಕಳನ್ನು ಪಡೆಯುವ ಭಾಗ್ಯವನ್ನು ಕಲ್ಪಿಸಿಕೊಡ್ತಾಳೆ. ಕೊನೆಯ ಮಂತ್ರದಲ್ಲಿ ಆ ಮಾದ್ರಿ ನಕುಲ ಸಹದೇವರನ್ನು ಪಡಿತಾಳೆ. ಹೀಗೆ ಪದ್ಯಗಳು ಮುಂದುವರಿತವೆ. ಮುಂದಿನ 4ನೆಯ ಪದ್ಯವನ್ನು